ಡೇ 11:30 ಇವತ್ತು ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಸ್ಯಾಂಡ್ವಿಚು ಮಕ್ಕಳಿಗೆ ಇನ್ನು ಸ್ಕೂಲೆಲ್ಲ ಇಲ್ಲದೇ ಇರಬೇಕಾದ್ರೆ ಮನೆಯಲ್ಲಿ ಇದ್ದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಇನ್ನು ಬೀಟ್ರೂಟ್ ಎಲ್ಲನೂ ಹಾಗೆ ಹಾಕಿದ್ರೆ ದಪ್ಪ ದಪ್ಪ ಕಟ್ ಮಾಡಿ ಎಲ್ಲ ಪಲ್ಯ ಮಾಡಿದ್ರೂ ತಿನ್ನೋದು ಕಷ್ಟ. ಹಾಗಾಗಿ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಇವತ್ತು ಸ್ವಲ್ಪ ಬೀಟ್ರೂಟ್ ಇತ್ತು ಅಂತ ಅಂದ್ಬಿಟ್ಟು ಸೊ ಬೀಟ್ರೂಟ್ನೇ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗೆ ಹೆಚ್ಕೊಂಡು ಒಂದು ಟೊಮೊಟೊ, ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಒಂದು ಅರ್ಧ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಜಸ್ಟ್ 3 ಸ್ಯಾಂಡ್ವಿಚಸ್ ಅಷ್ಟೇ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಅನುಗುಣವಾಗಿ ನೀವು ತೊಗೊಳ್ಬೋದು. ಇನ್ನು ಬ್ರೆಡ್, ನಾರ್ಮಲ್ ಸ್ಯಾಂಡ್ವಿಚ್ ಬ್ರೆಡ್ ಬರುತ್ತಲ್ವ, ಸೊ ಅದನ್ನೇ ತೊಗೊಂಡಿದ್ದೀನಿ. ಸೊ ಇದು ಬ್ರೆಡ್ಗೆ ಗ್ರೀನ್ ಚಟ್ನಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಟೊಮೊಟೊ ಸಾಸು, ಕೆಚಪ್ ಈ ಥರ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಒಂದು ಸೈಡ್ಗೆ ಬೆಣ್ಣೆ, ಒಂದು ಸೈಡ್ಗೆ ಕೆಚಪ್ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಸ್ಟಫಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದ್ರ ಮೇಲೆ ಸ್ಪಿಲ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಮೈನೀಸ್, ವೆಜ್ ಮೈನೀಸ್ ಇದರಿಂದ ಶಾಪಿಂದ ತೊಗೊಬಂದಿದ್ದು. ಸೊ ಇವಾಗ ಒಂದೊಂದು ಸರಿ ಈ ಥರ ತಿಂದರೆ ಏನೂ ಆಗೋಲ್ಲ. ಡೈಲಿ ಯೂಸ್ ಮಾಡೋದು ಮಕ್ಕಳಿಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಯಾವತ್ತೂ ಒಂದಿನ ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಪರವಾಗಿಲ್ಲ. ಸೊ ಹಾಗಾಗಿ ನಾನು ಮಾಡಿಕೊಡ್ತೀನಿ ಈ ಥರ. ಸೊ ಸ್ವಲ್ಪ ಹೆಲ್ತಿನೂ ಇರುತ್ತೆ, ಸ್ವಲ್ಪ ಹೊರಗಡೆ ತಂದಿದ್ದು ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರು ಕೇಳಿದಾಗ ನಾವು ಮಾಡಿಕೊಡ್ಲೇಬೇಕಲ್ವಾ. ಸೊ ಇನ್ನು ಮತ್ತು ಚೀಸ್ ಇತ್ತಲ್ಲ, ಚೀಸ್ ಅದ್ರ ಮೇಲೆ ಹಾಕ್ಬಿಟ್ಟು 2 ಕಡೆಯೂ ಸಹ ಈ ಆರಿಯನ್ ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೆ ಆ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಇದರಲ್ಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ ಆಗಿಬಿಡುತ್ತೆ. ತುಂಬಾ ಈಸಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಡೇಸ್ ಆಗಿರ್ಬೋದು ಅಥವಾ ಏನಾದರೂ ಹಾಲಿಡೇಸ್ ಇದ್ದಾಗ ಮನೇಲಿ ಇರ್ತಾರೆ ಅಂದಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇನ್ನು ಸ್ನ್ಯಾಕ್ಸ್ ಟೈಮ್ಗೂ ಸಹ ಮಾಡಿಕೊಡ್ಬೋದು. ಬ್ರೇಕ್ಫಾಸ್ಟ್ ಮಾತ್ರನೇ ಅಂತ ಅಲ್ಲ, ಸಾಯಂಕಾಲ ಹೊತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಮಾಡಿಕೊಡ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ನಾರ್ಮಲ್ ಆಗಿ ಕ್ಯಾರೆಟು ಈ ಥರ ಎಲ್ಲ ಹಾಕಿ ಮಾಡಿದ್ದು ನೋಡಿದ್ದೀರಾ. ಸೊ ಈ ಥರ ಕ್ಯಾರೆಟ್, ಬೀಟ್ರೂಟನ್ನು ಹಾಕಿ ನಾನು ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬ್ ಚಾನಲ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇದ್ರ ಜೊತೆಗೆ ಒಂದು ಎಗ್ ಬೇಯಿಸ್ಕೊಟ್ಬಿಟ್ಟು ತಿಂಡಿಗೆ ಅಂತ ಕೊಟ್ಟಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.